ಮೇಜರ್ ನಾನ್ ನ್ಯಾಟೋ ಅಲೈ. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಅಲ್ಲೇನು ಮಾಡ್ತಾ ಇಲ್ಲ ಈಗ. ಮತ್ತೆ ಪಾಕಿಸ್ತಾನವನ್ನ ಟ್ರಂಪ್ ನಂಬೋದು ಇಲ್ಲ. ಪಾಕಿಸ್ತಾನಿ ಪಖ್ತೂನಿಗಳು ನೇರ ಅಫ್ಘಾನಿಸ್ತಾನ ಕಡೆಗೆ ಸೇರ್ಕೋತಾರೆ. ಜೈಶಂಕರ್ ಯಾವತ್ತು ಯಾವ ದೇಶದಲ್ಲೂ ಒಟ್ಟು 6 ದಿನಗಳನ್ನ ಕಳೆದದ್ದಿಲ್ಲ. ಈಗ ಪಾಕಿಸ್ತಾನಿಯರಿಗೆ ಈಗ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಪಾಕಿಸ್ತಾನ ಮತ್ತೆ ಸುತ್ತಮುತ್ತಲಿನ ದೇಶಗಳನ್ನ ನೋಡೋದಾದ್ರೆ ಈಗ ಪಾಕಿಸ್ತಾನ ಆಲ್ರೆಡಿ ನಮ್ಮ ವಿರುದ್ಧನೇ ಕತ್ತಿ ಮಸಿತಾನೆ ಇದೆ. ಅಮೆರಿಕ ಅವರಿಗೆ ಸಾಲವನ್ನು ಕೊಟ್ಟು ಸಾಲ ಸುಳಿಲ್ ಸಿಲುಕಿಸಿದೆ. ಈಗ ಟ್ರಂಪ್ ಆಬ್ವಿಯಸ್ಲಿ ಅವರು ಟೆರರಿಸಂ ವಿರುದ್ಧ ಯಾವಾಗ್ಲೂ ಧ್ವನಿ ಎತ್ತಾನೆ ಇರ್ತಾರೆ. ಸೊ ಒಂದು ಕಠಿಣ ಆಕ್ಷನ್ ಏನಾದ್ರು ತೆಗೆದುಕೊಳ್ಬಹುದಾ? ಒಬಾಮಾ ಕಾಲದ ತನಕನೂ ಪಾಕಿಸ್ತಾನಕ್ಕೆ ಮಿಲಿಟರಿ ಅಸಿಸ್ಟೆನ್ಸ್ ಅಂತ $1.36 ಬಿಲಿಯನ್ ಆನ್ಯುವಲ್ ಇದು ಬರ್ತಾ ಇತ್ತು ಅಮೆರಿಕಾದಿಂದ ಗ್ರಾಂಟ್ ಮಿಲಿಟರಿ ಎಕ್ಸ್ಪೆನ್ಸಸ್ಗೆ ಪಾಕಿಸ್ತಾನಕ್ಕೆ. ಆದ್ರೆ ಟ್ರಂಪ್ ಬಂದದ್ದೇ 1 ಜನವರಿ 2018. ಅವರು ಒಂದು ಮಾತು ಹೇಳಿದ್ರು ಪಾಕಿಸ್ತಾನಕ್ಕೆ, ಕಳೆದ 15-20 ವರ್ಷದಲ್ಲಿ ನಿಮಗೆ ನಾವು $35 ಬಿಲಿಯನ್ ಕೊಟ್ಟಿದ್ದೀವಿ. ಯಾಕಾಗಿ ನಾವು ಕೊಟ್ಟದ್ದು? ಈ ಒಂದು ಇಸ್ಲಾಮಿಕ್ ಟೆರರಿಸಂ ಅನ್ನ ಸೋಲ್ಸೋದ್ರಲ್ಲಿ, ಅಂದ್ರೆ ವಾರ್ ಅಗೇನ್ಸ್ಟ್ ಟೆರರ್, ಅದ್ರಲ್ಲಿ ನೀವು ಸಹಕಾರ ಕೊಡ್ತೀರಿ ಅಂತ ಇಷ್ಟು ದುಡ್ಡು ಕೊಟ್ವಿ ನಾವು. ಆಯ್ತಾ, ನಮಗೆ ನಿಮ್ಮಿಂದ ಸಿಕ್ಕಿದ್ದೇನು? ಸುಳ್ಳುಗಳು. ನೀವು ನಮ್ಮ ಜೊತೆಲಿ ಇದ್ದುಕೊಂಡು ನಮ್ಮಿಂದ ದುಡ್ಡು ತಗೋತಾಗೋದೇ. ನೀವು ತಾಲಿಬಾನ್ ಜೊತೆಲಿ, ಅಲ್ ಖೈದಾ ಜೊತೆಲಿ, ಎಲ್ಲರ ಜೊತೆಲಿ ನೀವು ಸೇರ್ಕೊಂಡಿದ್ರಿ. ಅಂದ್ರೆ ಬೇಟನಾಯಿ ಜೊತೆ ಸೇರಿ ಬೇಟೆ ಆಡ್ತಾ ಇದ್ರಿ, ಮೂಲದ ಜೊತೆ ಸೇರಿ ಓಡ್ತಾ ಇದ್ರಿ. 2 ಕೆಲಸನೂ ಮಾಡ್ತಾ ಇದ್ರಿ. ನಮ್ ಜೊತೆಲಿ ಇದ್ರಿ, ಅವ್ರ ಜೊತೆಲೂ ಇದ್ರಿ ಅಂತ ಹೇಳಿ ಆ $1.36 ಬಿಲಿಯನ್ ಮಿಲಿಟರಿ ಏಡ್ ಇತ್ತಲ್ಲ, ಆನ್ಯುವಲ್ ಏಡ್, ಅದರ ಒಂದೇ ಕ್ಷಣಕ್ಕೆ $1.66 ಮಿಲಿಯನ್ ಇಳಿಸ್ಬಿಟ್ರು. 90% ಒಂದೇ ಕ್ಷಣಕ್ಕೆ ಇಳಿಸ್ಬಿಟ್ರು. ಆಯ್ತಾ, ಅದನ್ನ ಆಮೇಲೆ ಏನಾಯ್ತು ನಾವು ನೋಡಿದ್ವಿ. ಕಳೆದ 2 ವರ್ಷದಲ್ಲಿ ಪಾಕಿಸ್ತಾನ ಒಂದ್ ರೀತಿ ಹೋಗ್ಬಿಟ್ಟಿದೆ, ಪೂರ್ತಿ ಭಿಕಾರಿಸ್ತಾನ ಆಗೋಗಿದೆ, ಕಟಾರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ಅಂತೆಲ್ಲ ಕೇಳಿದ್ವಿ. ಆದ್ರೂ ಅದು ಯಾಕೆ ಸರ್ವ್ ಆಯ್ತು ಅಂದ್ರೆ, ಈ ಬೈಡನ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ದುಡ್ಡು ಕೊಡ್ತು, ಮತ್ತೆ IMF ಇಂದನೂ ಒಂದು $7 ಬಿಲಿಯನ್ ಕೊಡೋ ರೀತಿ ಮಾಡ್ತು. ಆದ್ರೆ ಈ ಟ್ರಂಪ್ ಅದನ್ನೆಲ್ಲ ಮಾಡೋದಿಲ್ಲ. ಎಲ್ಲ ಮತ್ತೆ ಇರೋದನ್ನು ನಿಲ್ಲಿಸ್ಬಿಡ್ತಾರೆ. ಜೊತೆಯಲ್ಲಿ ಈ ಡೆಮೊಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಪಾಕಿಸ್ತಾನ ಕೊಟ್ಟಿತ್ತಲ್ಲ, ಮೇಜರ್ ನಾನ್ ನ್ಯಾಟೋ ಅಲೈ ಅಂತ. ಅಂದ್ರೆ ನ್ಯಾಟೋ ದೇಶಗಳಿಗೆ, ಪಾಕಿಸ್ತಾನ ನ್ಯಾಟೋ ದೇಶ ಅಲ್ಲ, ಆದ್ರೆ ನ್ಯಾಟೋ ಜೊತೆಲಿ ನಾವು ಹೊಂದಿರುವಂತ ಒಂದು ಮಿಲಿಟರಿ ರಿಲೇಶನ್ಶಿಪ್, ಆಯ್ತಾ, ಅಥವಾ ನ್ಯಾಟೋ ದೇಶಗಳು ನಾವು ಕೊಡುವಂತ ಸಹಕಾರ, ಅಂಥದೇ ಸಹಕಾರವನ್ನ ನಾವು ಪಾಕಿಸ್ತಾನಕ್ಕೆ ಕೊಡ್ತೀವಿ. ಸೊ ಪಾಕಿಸ್ತಾನವನ್ನ ಮೇಜರ್ ನಾನ್ ನ್ಯಾಟೋ ಅಲೈ ಅಂತ ತಗೋತೀವಿ ಅಂತೆಲ್ಲ ಮಾಡ್ಕೊಂಡಿದ್ರು. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಬೇಕಾಗಿದ್ರು ಅವರು. ಆದ್ರೆ ಈಗ ಟ್ರಂಪ್ ಬರ್ತಾ ಇದ್ರೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಅಲ್ಲೇನು ಮಾಡ್ತಾ ಇಲ್ಲ ಈಗ. ಸೊ ಪಾಕಿಸ್ತಾನ ಇಲ್ಲಿ ಬೇಕಾಗೋದಿಲ್ಲ. ಮತ್ತೆ ಪಾಕಿಸ್ತಾನವನ್ನ ಟ್ರಂಪ್ ನಂಬೋದು ಇಲ್ಲ. ಮೊದಲೇ ಹೇಳಿದ್ದಾರೆ, ನಿಮ್ಮಿಂದ ನಾವು ಸಿಕ್ಕಿದ್ದೆ ನಮ್ಗೆ ಡಿಸೀಟ್ ಅಂಡ್ ಲೈಸ್ ಅಂತ. ಆಯ್ತಾ, ಹಾಗಾಗಿ ಏನಾಗಿದೆ, ಅವರು ಈ ಒಂದು ಇನ್ನಷ್ಟು ಬಹಳ ಖಡಕ್ ನಿಲುವನ್ನ ಪಾಕಿಸ್ತಾನದ ವಿರುದ್ಧ ಅನುಸರಿಸ್ತಾರೆ. ಪಾಕಿಸ್ತಾನದ ಇಕನಾಮಿಕ್ ಸ್ಥಿತಿ ಇದೆಯಲ್ಲ, ಇನ್ನಷ್ಟು ಕೆಳಗೊರಟೋಗ್ತದೆ. ಹಾಗಿರುವಾಗ ಆ ದೇಶ ಆಕ್ಚುಲಿ ಅಂತದ್ದು ನಮ್ ವಿರುದ್ಧ ಏನೂ ಮಾಡೋದಕ್ಕಾಗಲ್ಲ. ಜೊತೆಯಲ್ಲಿ ಅಫ್ಘಾನಿಸ್ತಾನ ಜೊತೆಯಲ್ಲಿ ತಾಲಿಬಾನ್ ವಿರೋಧನ ಪಾಕಿಸ್ತಾನ ಕಟ್ಟಿಕೊಂಡಿದೆ. ಈಗ ಆಲ್ಮೋಸ್ಟ್ ಆಕ್ಚುಲಿ ಅಫ್ಘಾನ್ ತಾಲಿಬಾನಿಗಳು ಒಂದು 16 ಪಾಕಿಸ್ತಾನಿಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆ ಪಾಕ್ತಿಕಾ ಪ್ರಾವಿನ್ಸ್ ಮೇಲೆ ನಾವು ಟೆರರಿಸ್ಟ್ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಪಾಕಿಸ್ತಾನಿಗಳು ವಿಮೆನ್ ಅಂಡ್ ಚಿಲ್ಡ್ರನ್ 46 ಜನರನ್ನ ಕೊಂದರಲ್ಲ, ತಾಲಿಬಾನಿ ಆರ್ಮಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇವರು ಪ್ರತಿಯಾಗಿ ವಾಕಾನ್ ಕಾರಿಡಾರ್ ನ ಆಕ್ಯುಪೈ ಮಾಡ್ಕೋತೀವಿ ಅಂತ ಪಾಕಿಸ್ತಾನ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಹಂಗೇನಾದ್ರು ಮಾಡ್ತು ಅಂತ ಹೇಳಿದ್ರೆ, ಈ ಒಂದು ಖೈಬರ್ ಪಖ್ತೂನ್ವಾ ಪ್ರಾವಿನ್ಸ್ ಇರುವಂತ ಎಲ್ಲಾ ಪಖ್ತೂನಿಗಳು, ಪಾಕಿಸ್ತಾನಿ ಪಖ್ತೂನಿಗಳು ನೇರ ಅಫ್ಘಾನಿಸ್ತಾನ ಕಡೆಗೆ ಸೇರ್ಕೋತಾರೆ. ಅಲ್ಲಿಗೆ ಪಾಕಿಸ್ತಾನದ ಸ್ಥಿತಿ ಅವರ ಇನ್ನು ಮಿಲಿಟರಿಲಿ ಬಹಳ ಕೆಟ್ಟದಾಗ್ತದೆ. ಅದರಿಂದ ನಾವು ರಿಪೋರ್ಟ್ ನೋಡಿದ್ವಿ ಒಂದು ವಾರದ ಹಿಂದೆನೆ. ನಮ್ಮ LOC ನಲ್ಲಿ ಇಟ್ಟಿದ್ದಂತ ಆರ್ಮಿನೆಲ್ಲ ತಗೊಂಡು ಅಫ್ಘಾನ್ ಬಾರ್ಡರ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನಿಯರಿಗೆ ಈಗ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಇಂಡಿಯನ್ಸ್ ನಮಗೇನು ತೊಂದರೆ ಕೊಡೋದಿಲ್ಲ. ಸೊ ನಮ್ ತೊಂದರೆ ಇರೋದು ಅಫ್ಘಾನಿಸ್ತಾನದಿಂದ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅಂದ್ರೆ ನಮ್ಮನ್ನ ಎದುರಿಸುವಂತ ಸ್ಥಿತಿನಲ್ಲಿ, ಅಂದ್ರೆ ನಮ್ಮ ದಯೆಯಲ್ಲಿ ಪಾಕಿಸ್ತಾನ ಇನ್ನು ಇರ್ತದೆ. ಅಂತ ಸ್ಥಿತಿಯಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು, POKನ ತಗೋಬಹುದು. ರಾಜನಾಥ್ ಸಿಂಗ್ ಹೇಳಿದ್ದಾರೆ, ಮತ್ತೆ ನಮ್ಮ ಚಿನಾರ್ ಕೋರ್ಸ್ ಅದರ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಓಜಲಾ ಅವರು ಹೇಳಿದ್ದಾರೆ, ಮೋದಿ ಅವರು ಹೇಳಿದ್ದಾರೆ. ಆಯ್ತಾ, ನಾವು POKನ ತಗೋತೀವಿ ಅಂತ.
ಅದಕ್ಕೆ ದಿನ ಹತ್ರ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂತ ಪಾಕಿಸ್ತಾನವನ್ನ ನಂಬಿಕೊಂಡು ಇವನು ಸಹ ಏನು ಮಾಡಕ್ಕಾಗಲ್ಲವಲ್ಲ ನಮ್ಮ ಹತ್ರ, ನಮ್ಮ ಜೊತೆಯಲ್ಲಿ ಪಾಕಿಸ್ತಾನ ಬರ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ತನ್ನ ಇಸ್ಲಾಮಿಕ್ ರೆವಲ್ಯೂಷನ್ಗೆ ಆರ್ಮಿಗೆ ಅಂತೆಲ್ಲ ಅನ್ಕೊಂಡಿದ್ರಲ್ಲ, ಅದೇನು ನಡೆಯಲ್ಲ. ಪಾಕಿಸ್ತಾನಿಯರು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದ್ರಲ್ಲೇ ಅವರ ಸಮಯ, ಹಣ ಎಲ್ಲವೂ ವಿನಿಯೋಗ ಆಗ್ತದೆ. ಯೂನುಸ್ ಆ ವಿಷಯದಲ್ಲೂ ಯೂನುಸ್ಗೆ ಏನು ಸಿಗೋದಿಲ್ಲ. ಸೊ ಓವರಾಲ್ ಟ್ರಂಪ್ ಅಧಿಕಾರಕ್ಕೆ ಬಂದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಭಾರತಕ್ಕೆ ಒಂದ್ ರೀತಿ ವರದಾನ ಇದ್ದಾಗೇನೆ. ಸ್ಟ್ರಾಟಜಿಕಲಿ ಬೇರೆ ಬೇರೆ ವಿಷಯದ ಸ್ವಲ್ಪ ಇರಿಟೇಷನ್ ಬರಬಹುದು. ಯಾಕಂದ್ರೆ ಟ್ರಂಪ್ ನೀವೇ ನೋಡಿದ್ರಿ, ಅನ್ಪ್ರೆಡಿಕ್ಟಬಿಲಿಟಿ ಆ ಮನುಷ್ಯನ ಒಂದು ಗುಣ ಅಂತ ಹೇಳಿದ್ರೆ ನಾಳೆ ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಅದರಿಂದ ಇಕನಾಮಿಕ್ ಇಶ್ಯೂನಲ್ಲಿ ನಮಗ್ ಸ್ವಲ್ಪ ತೊಂದರೆ ಆಗ್ಬೋದು. ಮೊನ್ನೆ ಹೇಳ್ತಾ ಇದ್ರಲ್ಲ, ಇಂಡಿಯಾ ಮೇಲೂ 25% ಟ್ಯಾಕ್ಸ್ ಹಾಕ್ತಿವಿ ನಾವು ಅಂತ. ಆದ್ರೆ ಹಾಗಂತ ಹೇಳಿದ್ಮೇಲೆ ನಮ್ ಜೈಶಂಕರ್ ಹೋದ್ರು ಅಮೆರಿಕಾಗೆ, ಟ್ರಂಪ್ ಜೊತೆಲೂ ಮಾತಾಡಿದ್ರೆ, ಎಲ್ಲರ ಜೊತೆಲೂ ಮಾತಾಡ್ಕೊಂಡು ಬಂದಿದ್ದಾರೆ. ಜೈಶಂಕರ್ ಯಾವ ದೇಶದಲ್ಲೂ ಒಟ್ಟು 6 ದಿನಗಳನ್ನ ಕಳೆದದ್ದಿಲ್ಲ. ಅದು ಈಗ ಹೋಗ್ತಾ ಇರುವಂತ ಲೇಮ್ಡ್ ಅಡ್ಮಿನಿಸ್ಟ್ರೇಷನ್ ಬೈಡನ್ ಅಲ್ಲಿ ಹೋಗಿ 6 ದಿನಗಳನ್ನ ಕಳೆದಿದ್ದಾರೆ ಅಂತ ಹೇಳಿದ್ರೆ ಏನೇನೋ ಮಾಡಿದ್ದಾರೆ. ಟ್ರಂಪ್ ಜೊತೆನೂ ಮಾತಾಡಿದ್ದಾರೆ. ಟ್ರಂಪ್ ಯಾರ್ಯಾರನ್ನ ನೇಮಿಸ್ಕೊಳ್ತಾ ಇದ್ದಾರೆ ಅವ್ರ ಜೊತೆಲೂ ಮಾತಾಡಿದ್ದಾರೆ. ಟ್ರಂಪ್ ಅನಂತರ ಇಂಡಿಯಾದ ವಿರುದ್ಧವಾಗಿ ಯಾವ ಮಾತು ಬಂದಿಲ್ಲ. ಹೀಗಾಗಿ ಆದ್ರೆ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ಸ್ಟ್ರಾಟಜಿಕಲಿ ನಮ್ಗೆ ಬಹಳ ಒಳ್ಳೇದಾಗ್ತದೆ ಟ್ರಂಪ್ ಬಂದ್ರೆ, ಆಯ್ತಾ. ಆದ್ರೆ ಬೇರೆ ವಿಷಯದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತುಳಸಿ ಗ್ಯಾಬರ್ಡ್, ನೀವು ಹವಾಯಿಯನ್ ಕಾಂಗ್ರೆಸ್ ವುಮನ್ ಆಕೆ ನೀವು ಕೇಳಿದಿರಾಕೆ, ಮೊದಲು ಡೆಮೊಕ್ರೆಟಿಕ್ ಪಾರ್ಟಿಲಿ ಇದ್ದದ್ದು. ಆದ್ರೆ ಡೆಮೊಕ್ರೆಟಿಕ್ ಪಾರ್ಟಿ ಹಿಂದೂ ವಿರೋಧಿ ಅಂತ ಗೊತ್ತಾದಾಗ ರಿಪಬ್ಲಿಕನ್ ಪಾರ್ಟಿಗೆ ಬಂದ್ಬಿಟ್ರು. ತುಳಸಿ ಗ್ಯಾಬರ್ಡ್ ಇಂಡಿಯನ್ ಅಮೆರಿಕನ್ ಅಲ್ಲ, ಅಮೆರಿಕನ್ ಆಕೆ, ಪಕ್ಕಾ ಅಮೆರಿಕನ್ ವೈಟ್ ತಂದೆ ತಾಯಿಗಳಿಗೆ ಮಗಳು. ಆದ್ರೆ ಹೆಸರು ಆಕ್ಚುಲಿ ಅವ್ರು ಹಿಂದೂ ಧರ್ಮವನ್ನು ಅಡಾಪ್ಟ್ ಮಾಡ್ಕೊಂಡು ಮಗಳಿಗೆ ತುಳಸಿ ಅಂತ ಹೆಸರಿಟ್ರು. ಆಕೆ ಗಂಡ ಗ್ಯಾಬರ್ಡ್ ಅಂತ ಅವ್ರ ಸರ್, ತುಳಸಿ ಗ್ಯಾಬರ್ಡ್. ಆಕೆ ಪ್ರೋ ಇಂಡಿಯಾ ಮತ್ತೆ %% ಹಿಂದೂ ಆಕೆ. ಓಕೆ, ಅವ್ರಿಗೆ ಏನಾಗಿದ್ದಾರೆ, ಇಂಟೆಲಿಜೆನ್ಸ್ ಚೀಫ್ ಮಾಡ್ತಾ ಇದ್ದಾರೆ ಟ್ರಂಪ್ ಅವರನ್ನು. ಇಂಟೆಲಿಜೆನ್ಸ್ ಚೀಫ್ ಅಂದ್ರೆ FBI, CIA, ಮಿಲಿಟರಿ ಇಂಟೆಲಿಜೆನ್ಸ್ ಅವೆಲ್ಲ ಸೇರಿ ಅಮೆರಿಕದ 17-18 ಬೇಹುಗಾರಿಕಾ ಸಂಸ್ಥೆಗಳಿವೆ. ಆದ್ರೆ ಎಲ್ಲದರ ಹೆಡ್ ತುಳಸಿ ಗ್ಯಾಬರ್ಡ್. ಸೊ ಬಾಂಗ್ಲಾದೇಶದಲ್ಲಿ ಏನೇನ್ ನಡೀತೆ ಎಲ್ಲವೂ ಇನ್ಫಾರ್ಮೇಶನ್ ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನೊಂದು ದೊಡ್ಡದು ಅಂತ ಹೇಳಿದ್ರೆ, ಆಕೆ ಇಸ್ಕಾನ್ ನ ಅನುಯಾಯಿ. ಅಲ್ಲಿ ಪುಂಡರೀಕ್ ಇಸ್ಕಾನ್ ಮಂದಿರದ ಮೇಲೆ ಬಾಂಗ್ಲಾದೇಶದಲ್ಲಿ ದಾಳಿ ಮಾಡಿದ್ದು, ಚಿನ್ಮಯ್ ಅವ್ರನ್ನ ಕೃಷ್ಣದಾಸ್ ಬ್ರಹ್ಮಚಾರಿ ಅವ್ರನ್ನ ಅರೆಸ್ಟ್ ಮಾಡಿ ಬೇಲ್ನೂ ಕೊಡದೆ ಅನಾರೋಗ್ಯ ಪೀಡಿತ ಆಗಿರೋರು ಅವ್ರನ್ನ ಜೈಲಿನಲ್ಲಿ ಇಟ್ಕೊಂಡಿರೋದು. ಮೊನ್ನೆ ಸಹ ಚಟ್ಟೋಗ್ರಾಮ್ ಹೈಕೋರ್ಟ್ ನಲ್ಲಿ ಅವ್ರಿಗೆ ಬೇಲ್ ರಿಜೆಕ್ಟ್ ಆಯ್ತು. ಹೀಗಾಗಿ ಈ ಇಸ್ಕಾನ್ ನ ಅನುಯಾಯದಂತ ತುಳಸಿ ಗ್ಯಾಬರ್ಡ್, ಇಸ್ಕಾನ್ ಮಂದಿರವನ್ನ ಸುಟ್ಟು ಹಾಕದಂತ ಚಿನ್ಮಯ್ ಬ್ರಹ್ಮಚಾರಿ ಅವ್ರನ್ನ ಜೈಲ್ ಹಾಕಿರುವಂತ ಈ ಯೂನುಸ್ ಸರ್ಕಾರವನ್ನ ಆಕೆ ಸುಮ್ಮನೆ ಬಿಡೋದಿಲ್ಲ. ಹೀಗಾಗಿದೆ ಯೂನುಸ್ದು ಅದು ಒಂದು ದೊಡ್ಡ ತೊಂದರೆ ಆಗೇ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಬ್ಯುಸಿ ಸ್ಕೆಡ್ಯೂಲ್ ಕೂಡ ಅಂದ್ರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಹಾಗೇನೆ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಬಿಕ್ಕಟ್ಟು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಭಾರತದ ಸುತ್ತವೂ ಕೂಡ ಶತ್ರು ದೇಶಗಳಿದ್ರೂ ಕೂಡ ಭಾರತ ಎಷ್ಟು ಪವರ್ಫುಲ್ಲು, ಭಾರತಕ್ಕೆ ಆ ದೇಶಗಳು ಯಾವ ರೀತಿ ಡಿಪೆಂಡೆಂಟ್ ಆಗಿದೆ, ಹಾಗೇನೆ ಟ್ರಂಪ್ ಅಧಿಕಾರಕ್ಕೆ ಬಂದ್ರೆ ಅದು ಯಾವ ರೀತಿ ಭಾರತಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಪ್ರತಿಯೊಂದು ವಿಚಾರವನ್ನು ಕೂಡ ಸವಿವರವಾಗಿ ಹೇಳಿದ್ದೀರಾ. ವೀಕ್ಷಕರು ಸೇರಿದಂತೆ ನನಗೂ ಕೂಡ ತುಂಬಾನೇ ಮಾಹಿತಿ ತಿಳಿತು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಸವಿವರವಾಗಿ ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಸರ್ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು, ಬಾಂಗ್ಲಾದೇಶದಲ್ಲಿನ ಪರಿಸ್ಥಿತಿ ಭಾರತಕ್ಕೆ ಅಷ್ಟೊಂದು ಪರಿಣಾಮವನ್ನ ಬೀರೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ, ಭಾರತದ ಸುತ್ತಮುತ್ತಲಿರುವಂತಹ ಶತ್ರು ದೇಶಗಳು ಭಾರತದ ವಿರುದ್ಧ ಕಮಕ್ ಕಿಮಕ್ ಅನ್ನೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ವಿಶ್ವದಲ್ಲಿಯೇ ಭಾರತ ವಿಶ್ವಗುರು ಅನ್ನೋ ರೀತಿಯಲ್ಲಿ ಗುರುತಿಸ್ಕೊಂಡಿದೆ. ಹಾಗೇನೆ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತದ ಬಗ್ಗೆ ಇರುವಂತಹ ಅವರ ನಿಲುವು ಹಾಗೂ ಸುತ್ತಮುತ್ತಲು ದೇಶಗಳ ಬಗ್ಗೆ ಅವರು ಯಾವ ರೀತಿ ಕಠಿಣ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ಪ್ರೇಮ್ಶೇಖರ್ ಸರ್ ಈ ಒಂದು ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಐ ಹೋಪ್ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟವಾಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.